ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ವೀಕ್ಷಕರೇ, ಪ್ರಪಂಚದ ಅತಿದೊಡ್ಡ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ನಲ್ಲಿ ನಮ್ಮ ಭಾರತ 3ನೇ ಸ್ಥಾನದಲ್ಲಿದೆ. ಚಿಕ್ಕ ಪುಟ್ಟ ಬಿಸ್ನೆಸ್ಸಿಂದ ಹಿಡಿದು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಆಗಿರಬಹುದು, ಕಾಂಪ್ಲೆಕ್ಸ್ ಮಾರ್ಕೆಟ್ಗಳಾಗಿರಬಹುದು, ಈ ಎಲ್ಲ ವಲಯಗಳಲ್ಲೂ ನವೋದ್ಯಮಗಳು ಹೊಸ ಐಡಿಯಾಸ್ಗಳ ಜೊತೆಗೆ ಹೊರಹೊಮ್ಮತಾ ಇರೋದು ತುಂಬಾ ಹೆಮ್ಮೆಯ ವಿಷಯ. ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಸ್ಟಾರ್ಟಪ್ ಎಕೋಸಿಸ್ಟಮ್ನಲ್ಲಿ ಮೇಲುಗೈ ಸಾಧಿಸಿದೆ ಅನ್ನೋದು ಇನ್ನೂ ಸಂತಸದ ವಿಷಯ. ಪ್ರತಿಭೆ ಹಾಗೂ ಪ್ರಕೃತಿಗೆ ಹೆಸರುವಾಸಿಯಾಗಿರುವಂತಹ ನಮ್ಮ ಮಲೆನಾಡಿನಲ್ಲಿರುವಂತಹ ಕೆಲವು ಸ್ಟಾರ್ಟಪ್ಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ CPR ಶೀಟ್ನ ಡೆವಲಪ್ ಮಾಡಿರುವಂತಹ ಇಬ್ಬರು ಸ್ಪೆಷಲ್ ಯಂಗ್ ಇನೋವೇಟಿವ್ ಮೈಂಡ್ಸ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅವರು ಏನು ಡೆವಲಪ್ ಮಾಡಿದ್ದಾರೆ, ಅದರಿಂದ ಎಷ್ಟೆಲ್ಲ ಯೂಸಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಯ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ಬರಿಗೂ. ಸೊ ಪೂರ್ವಿಕ್ ಆ್ಯಂಡ್ ರಿತೀಶ್, ನೀವು ಫೌಂಡರ್ಸ್ ಅಲ್ವಾ? ಸೊ ಏನಿದು CPR ಶೀಟ್, ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಇದ್ರ ಬಗ್ಗೆ ತಿಳಿಸಿ. ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಈಗ ಹೃದಯ ಹಾರ್ಟ್ ಅಟ್ಯಾಕ್ ಏನಂತೀವಿ, ಹಾರ್ಟ್ ಅಟ್ಯಾಕ್ ಆದಾಗ ನಾವು CPRನ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಬರೀ CPRನ ಪರ್ಫಾರ್ಮ್ ಮಾಡೋದು ಪಾಯಿಂಟ್ ಅಲ್ಲ. CPRನ ಪರ್ಫಾರ್ಮ್ ಮಾಡಬೇಕಾದ್ರೆ ಒಂದಷ್ಟು ಗೈಡ್ಲೈನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಏನಪ್ಪ ಅದು ಅಂದರೆ, ಒಂದು ಕರೆಕ್ಟ್ ಡೆಪ್ತ್ ಅನ್ನೋದಿರುತ್ತೆ. 2 ಇಂಚಸ್ ಅಷ್ಟು ಡೆಪ್ತ್ ಒಳಗಡೆ ಹೋಗಬೇಕು. ಹಾಗೆ ಎಷ್ಟು ರೇಟ್ ಆಫ್ ಕಂಪ್ರೆಷನ್ ಪರ್ ಮಿನಿಟ್ ಅನ್ನೋದಿರುತ್ತೆ, ಅಂದರೆ ಸ್ಪೀಡ್ ಆಫ್ ಕಂಪ್ರೆಷನ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಕ್ವಾಲಿಟಿ CPR ಅಂತ ಹೇಳ್ತೀವಿ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದಾಗ, ಒಂದು ರಿಯಲ್ ಟೈಮ್ CPRನ ಪರ್ಫಾರ್ಮ್ ಮಾಡುವಾಗ ಇಂಡಿವಿಜುವಲ್ಸ್ ಏನಿರ್ತಾರೆ ನೋಡಿ, ಅವರು CPRನ ಪರ್ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಕ್ವಾಲಿಟಿ CPRನ ಪರ್ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಲೈಕ್ ಅವರು ತುಂಬ ಗಾಬರಿ ಆಗಿರ್ಬೋದು ಅಥವಾ ಟ್ರೈನಿಂಗ್ ಇನ್ಎಫಿಷಿಯನ್ಸಿಯಿಂದ ಇರ್ಬೋದು. ಸೊ ಇದರಿಂದ ಕ್ವಾಲಿಟಿ CPRನ ಡೆಲಿವರಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದಷ್ಟು ಮೆಡಿಕಲ್ ರಿಸರ್ಚ್ ಏನು ಹೇಳುತ್ತೆ ಅಂತಂದರೆ, ಇಫ್ ದಿ ಕ್ವಾಲಿಟಿ CPR ಅಂದರೆ ಕ್ವಾಲಿಟಿ CPRನ 1 ನಿಮಿಷದಲ್ಲಿ ಮಾಡೋದಾದರೆ 90% ಅಷ್ಟು ಸರ್ವೈವಲ್ ಚಾನ್ಸ್ ಅನ್ನೋದು ಇರುತ್ತೆ. ಸೊ ಇದನ್ನು ಒಂದು ಪ್ರಾಬ್ಲಮ್ನ ನೋಡಿದಾಗ ನಾವು ಒಂದು CPR ಶೀಟ್ ಅನ್ನೋದೊಂದು ಎಮರ್ಜೆನ್ಸಿ ಟೂಲ್ ಅನ್ನೋದನ್ನ ಬಿಲ್ಡ್ ಮಾಡಿದ್ವಿ. CPR ಶೀಟ್ ಏನಪ್ಪ ಅಂತಂದರೆ, ಇಟ್ಸ್ ಆನ್ ಎಮರ್ಜೆನ್ಸಿ ಟೂಲ್. ಇದು ಒಂದು ಇಂಡಿವಿಜುವಲ್ ಯಾರು ಪರ್ಫಾರ್ಮ್ ಮಾಡ್ತಾರೆ ನೋಡಿ, ಅವರಿಗೆ ಕ್ವಾಲಿಟಿ CPRನ ಪರ್ಫಾರ್ಮ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗೆ ಹೆಲ್ಪ್ ಮಾಡುತ್ತೆ ಅಂದರೆ, ಇದೊಂದು ಆಡಿಯೋ ಆಗಿ ವಿಜುವಲ್ ಗೈಡೆನ್ಸ್ ಕೊಡುತ್ತೆ. ಈಗ CPRನ ಯಾವ ರೀತಿ ಯೂಸ್ ಮಾಡಬೇಕಾಗುತ್ತೆ, ಅದಕ್ಕೊಂದು ಸರ್ಟನ್ ಸ್ಟೆಪ್ಸ್ ಅಥವಾ ಪ್ರಾಸೆಸ್ ಅಂತ ಇರುತ್ತಲ್ವ. ಈಗ ಕಾಮನ್ ಪೀಪಲ್ ಅಂತ ಬಂದರೆ ಅವರು ಹೇಗೆ ಅದನ್ನು ಯೂಸ್ ಮಾಡಬೇಕು? ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅವ್ರ ಹಾರ್ಟ್ ಅಟ್ಯಾಕಿಂದ ಲೇ ಡೌನ್ ಆಗಿರ್ತಾರೆ. ಎಲ್ಲ ಜನರಿಗೂ ಇಷ್ಟು ಡೆಪ್ತ್ ರೀಚ್ ಮಾಡಬೇಕು, ಹೇಗೆ ಕಂಪ್ರೆಷನ್ ಕೊಡಬೇಕು ಅಂತ ಗೊತ್ತಾಗಲ್ಲ CPR ಕೊಡೋದು. ಸೊ ನಮ್ಮ ಪ್ರಾಡಕ್ಟು ಅದ್ರಲ್ಲಿ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಅಂದರೆ, ನಮ್ಮದು ಶೀಟ್ ಇದೆ ಅಲ್ಲ, ಆ ಶೀಟ್ನ ನಾವು ಅವ್ರ ಚೆಸ್ಟ್ ಮೇಲೆ ಇಡ್ತೀವಿ. ಚೆಸ್ಟ್ ಮೇಲೆ ಇಟ್ಬಿಟ್ಟು ಪ್ರೆಷರ್ನೇ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಡಿವೈಸಲ್ಲಿ ಲೈಟ್ ಇಂಡಿಕೇಟರ್ ಮೂಲಕ ಶೋ ಆಗುತ್ತೆ. ಒಂದು ಯೆಲ್ಲೋ ಲೈಟ್ ಇದೆ, ಮತ್ತು ಗ್ರೀನ್ ಲೈಟ್ ಇದೆ, ಮತ್ತು ರೆಡ್ ಲೈಟ್ ಇದೆ. ಯೆಲ್ಲೋ ಲೈಟು ಎಷ್ಟು ಕಮ್ಮಿ ಅಪ್ಲೈ ಆಗೋದನ್ನು ತೋರಿಸುತ್ತೆ, ಮತ್ತು ಗ್ರೀನ್ ಲೈಟು ಪರ್ಫೆಕ್ಟ್ ಪ್ರೆಷರ್ಸ್ನ ತೋರಿಸುತ್ತೆ, ಮತ್ತು ರೆಡ್ ಲೈಟು ಜಾಸ್ತಿ ಪ್ರೆಷರ್ನ ತೋರಿಸುತ್ತೆ. ಸೊ ಪರ್ಟಿಕ್ಯುಲರಾಗಿ ಮಾತಾಡಿದ್ರೆ, ನಮ್ದು ಏನು CPR ಶೀಟ್ ಇದೆ ಅಲ್ಲ, ಇದು ಒಂದು ಎಮರ್ಜೆನ್ಸಿ ಟೂಲಾಗಿ ಅವೈಲೇಬಲ್ ಇರುತ್ತೆ. ಒಂದು ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಮತ್ತು ಮನೆಗಳಲ್ಲಿ ಆ್ಯಸ್ ಎನ್ ಎಮರ್ಜೆನ್ಸಿ ಟೂಲಾಗಿ. ಸೊ ಏನಾಗುತ್ತೆ ಅಂತಂದರೆ, ಈಗ ಒಬ್ಬ ಪೇಷಂಟ್ ಒಬ್ಬರು ಕಾರ್ಡಿಯಾಕ್ ಅರೆಸ್ಟ್, ಹೃದಯಾಘಾತದಿಂದ ಲೈಕ್ ಮಲಗಿದ್ದಾರೆ ಅಂತಂದಾಗ ಇದನ್ನು ಹೇಗೆ ಅಸಿಸ್ಟ್ ಮಾಡೋದು ಅಂತಂದರೆ, ನಾನೇನು ಮಾಡ್ತೀನಿ, CPR ಶೀಟ್ ಅನ್ನೋದು ಎಮರ್ಜೆನ್ಸಿ ಟೂಲಿಂದ ತೊಗೊತೀನಿ. ಶೀಟ್ ಏನಿದೆ ನಾನು ಅವ್ರನ್ನ ಚೆಸ್ಟ್ ಮೇಲೆ ಪ್ಲೇಸ್ ಮಾಡ್ತೀನಿ. ಅವರ ಚೆಸ್ಟಿನ ಮೇಲೆ ನಾನು CPRನ ಪ್ಲೇಸ್ ಮಾಡಿ ಅದ್ರ ಮೇಲೆ ನಾನು CPRನ ಪರ್ಫಾರ್ಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾವಾಗ ನಾನು CPRನ ಯಾವಾಗ ಸ್ಟಾರ್ಟ್ ಮಾಡ್ತೀನಿ, ಆವಾಗ ಒಂದು ಬಜರ್ ಬೀಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು 108 ಸತಿ ಬೀಪ್ ಆಗುತ್ತೆ. ಅಂದರೆ ಅದು ಏನು ಹೇಳ್ತಿದೆ ಅಂದರೆ, ಒಂದು ಅಷ್ಟು ಬಜರಿನ ಸ್ಪೀಡ್ ಎಷ್ಟಿದೆಯೋ ಅಷ್ಟು ಸ್ಪೀಡಾಗಿ ನಾನು CPRನ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಏನು ಕರೆಕ್ಟ್ ಒಂದು ಸ್ಪೀಡ್ ಅನ್ನೋದು ನಾವು ಮೇಂಟೈನ್ ಮಾಡ್ಬೋದು. ಹಾಗೆ ಇನ್ನೊಂದೇನು ನಾನು ಮೆನ್ಷನ್ ಮಾಡಿದಾಗೆ, ಕರೆಕ್ಟ್ ಡೆಪ್ತ್ ಅನ್ನೋದು ಹೋಗಬೇಕಾಗುತ್ತೆ. ಒಂದು ಡೆಪ್ತ್ ಇಂಡಿಕೇಶನ್ ಬಂದು ನಾವು ಲೈಟ್ ಮುಖಾಂತರ ತೋರಿಸಿದ್ದೀವಿ. ಒಂದು ಕರೆಕ್ಟ್ ಈಗ ತುಂಬ ಕಡಿಮೆ ಡೆಪ್ತ್ ರೀಚ್ ಆಗಿದೆ ಅಂದರೆ ಯೆಲ್ಲೋ ಲೈಟ್ ತೋರಿಸುತ್ತೆ, ಕರೆಕ್ಟ್ ಡೆಪ್ತ್ ರೀಚ್ ಆಗಿದೆ ಅಂದರೆ ಗ್ರೀನ್ ಲೈಟ್, ಮೋರ್ ದ ಎನ್ ಆಫ್ ಪ್ರೆಷರ್ ಅಪ್ಲೈ ಮಾಡಿದಾಗ ರೆಡ್ ಲೈಟ್ ಇಂಡಿಕೇಟ್ ಆಗುತ್ತೆ. ಸೊ ನಮ್ಮ ಒಂದು CPR ಶೀಟ್ನ ಯೂಸ್ ಮಾಡೋದ್ರಿಂದ ಯಾರೇ ಆದರೂ ಒಂದು ಕ್ವಾಲಿಟಿ CPRನ ಏನಂತಾರೆ ಪರ್ಫಾರ್ಮ್ ಮಾಡ್ಬೋದು, ಡೆಲಿವರಿ ಮಾಡ್ಬೋದು. ಇದು ಒಂದು ಸರ್ವೈವಲ್ ಚಾನ್ಸ್ ಆಫ್ ದ ಪೇಷಂಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಈ ಐಡಿಯಾ ಯಾಕೆ ಬಂತು?
ಸೊ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇರುವಾಗ ಏನಾಯಿತು, ನನಗೆ ಒಂದು ಸಮಥಿಂಗ್ ಇಂಜಿನಿಯರಿಂಗ್ ಬಿಟ್ಟು ಸಮಥಿಂಗ್ ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು, ಬಿಸ್ನೆಸ್ ಆಗಿರ್ಬೋದು ಅಥವಾ ಸ್ಟಾರ್ಟಪ್ ಆಗಿರ್ಬೋದು ಅಂತ. ಸೊ ಆವಾಗ ನಾನು ಐಡಿಯಾಸ್ನೆಲ್ಲ ಹುಡುಕುವಾಗ ಹುಡುಕ್ತಾ ಇದ್ದೆ, ಏನೇ ಬಂದು ನೋಟ್ ಡೌನ್ ಮಾಡ್ತಾಯಿದ್ದೆ. ಆವಾಗ ಒಂದು ದಿವಸ ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದೆ. ಅದರಲ್ಲಿ ಏನಂತಾರೆ CPR ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತಾಯಿದ್ರು, ಹೇಗೆ ಡೆಲಿವರಿ ಮಾಡಬೇಕಂತ ಇತ್ತು, ಏನು ಮಾಡಿದ್ರೆ ವರ್ಕ್ ಆಗೋದಿಲ್ಲ ಅಂತ ತೋರಿಸ್ತಾಯಿತ್ತು. ಸೊ ಆವಾಗ ನಾನು ಅದನ್ನು ನೋಟಿಸ್ ಮಾಡಿದಾಗ ತುಂಬ ಸಿಂಪಲ್ಲಾಗಿ ಇರೋವಂಥದ್ದು ಪ್ರೋಸೆಸ್ನ ಡೆಲಿವರಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಆವಾಗ ನಾನು ಥಿಂಕ್ ಮಾಡಿದೆ, ಇದೊಂದು ಸಿಂಪಲ್ ಟೂರ್ ಮಾಡಿದ್ರೆ ಹೇಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲಾಗಿ ಡೆಲಿವರಿ ಮಾಡ್ಬೋದು ಅಂತ ಅನ್ನಿಸ್ತು. ಆವಾಗ ಬಂದಿದ್ದ ಐಡಿಯಾ ನಾನು ಇಲ್ಲಿವರೆಗೂ ತೊಗೊಂಡಿದ್ದೀನಿ. ಇನ್ನು ಅನ್ವೇಷಣಾ ಇನ್ಕ್ಯುಬೇಷನ್ ಸೆಂಟರಲ್ಲಿ ನೀವು ಇನ್ಕ್ಯುಬೇಟ್ ಆಗಿರೋದ್ರಿಂದ ಯಾವ ರೀತಿಯಾದಂಥ ಸಪೋರ್ಟ್ ಇಲ್ಲಿಂದ ಸಿಸ್ಟಮಿಂದ ಸಿಗ್ತದೆ? ಅನ್ವೇಷಣೆ ಬಗ್ಗೆ ಮಾತಾಡೋದಾದರೆ ತುಂಬ ಮಹತ್ವ ಇದೆ. ಯಾಕಂತಂದರೆ ಅನ್ವೇಷಣೆ ನಮಗೆ ಒಂದು ಫೌಂಡೇಶನ್ ಅಥವಾ ಬೇಸ್ಮೆಂಟ್ ಅನ್ನೋ ಥರ. ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರ್ನಲ್ಲಿರುವಾಗ ಜಸ್ಟ್ ಒಂದು ಸ್ಟಾರ್ಟ್ ಮಾಡಿದ್ದು ಐಡಿಯೇಷನ್, ಏನು ನನಗೆ ದಾರಿ ಇರಲಿಲ್ಲ ಹೇಗೆ ಸ್ಟಾರ್ಟ್ ಮಾಡಬೇಕು, ಏನು ಮಾಡಬೇಕು ಅಂತ. ಫಸ್ಟ್ ಇಯರ್ ಇಂಜಿನಿಯರ್ ಮುಗಿಯುವಾಗ ನಮ್ಮ ಕಾಲೇಜ್ನ ಅನ್ವೇಷಣೆ ಬಂದಿದ್ದು. ಸೊ ಇಲ್ಲಿ ಸ್ಟೂಡೆಂಟ್ ಇನ್ಕ್ಯುಬೇಷನ್ ಇದೆ ಅಂತ ಗೊತ್ತಾಯಿತು, ಸ್ಟೂಡೆಂಟ್ಸ್ಗಳಿಗೆ ಮತ್ತು ಸಾಕಷ್ಟು ಎಂಟರ್ಪ್ರಿನರ್ಸ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಗೊತ್ತಾಯಿತು. ಆವಾಗ ನಾವೇನು ಮಾಡಿದ್ವಿ, ಅನ್ವೇಷಣೆ ನಮ್ಮ ಐಡಿಯಾನ ಪಿಚ್ ಮಾಡಿದ್ವಿ. ಅಲ್ಲಿ ಸೆಲೆಕ್ಟ್ ಆಗಿವೆ. ಆ್ಯಕ್ಟ್ ಕೋರ್ಟ್ ಅಂತ ಹೇಳಿ ಒಂದು ರನ್ ಮಾಡ್ತಾರೆ, ಪ್ರೋಗ್ರಾಮ್ಸ್ನ ರನ್ ಮಾಡ್ತಾರೆ. ಇದು ಒಂದು ಯುವ ಸೃಷ್ಟಿ ಅಂಡರ್ನಲ್ಲಿ ಬರುತ್ತೆ. ಇದನ್ನು ಸ್ಟೂಡೆಂಟ್ಸ್ ಅವ್ರಿಗೆ ಎಂಟರ್ಪ್ರಿನರ್ಶಿಪ್ನ ಎಂಕರೇಜ್ ಮಾಡೋದಕ್ಕೆ ಪ್ರೋಗ್ರಾಮ್ ಇದು ನಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು ಅಥವಾ ಡಿಸೈನ್ ಥಿಂಕಿಂಗ್ ಇರ್ಬೋದು. ಸೊ ಈ ಥರ ವರ್ಕ್ಶಾಪ್ಸ್ಗಳನ್ನ ಆರ್ಗನೈಸ್ ಮಾಡ್ತಾಯಿದ್ರು. ಇದರಿಂದ ನಮಗೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಥಿಂಕ್ ಮಾಡಬೇಕು, ಹೇಗೆ ಪ್ರಾಡಕ್ಟ್ಸ್ಗಳನ್ನ ಬಿಲ್ಡ್ ಮಾಡಬೇಕು ಅಂತ ನಮಗೆ ಐಡಿಯಾ ಸಿಕ್ತು. ಸೊ ಇವರು ರನ್ ಮಾಡಿ ಒಂದಷ್ಟು ವರ್ಕ್ಶಾಪ್ಸ್ಗಳಿಂದ ನಮಗೆ ನಾಲೆಜ್ ಗೇನ್ ಆಯಿತು. ಇದನ್ನು ನಾವು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದರಿಂದ ನಮಗೆ ತುಂಬ ಸಹಾಯ ಆಗಿದೆ. ಸೊ ಏನಪ್ಪ ಅಂತಂದರೆ CPR ಶೀಟ್ ಅನ್ನೋದೇನಿದೆಲ್ಲ, ಇದನ್ನು ನಾವು ಎರಡು ಥರ ಯೂಸ್ ಮಾಡ್ಬೋದು. ಒಂದು ಎಮರ್ಜೆನ್ಸಿ ಟೂಲ್ ಆಗಿ, ಇದೊಂದು ನಾನು ಮೆನ್ಷನ್ ಮಾಡ್ದಂಗೆ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಅಂದರೆ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಮತ್ತು ಜೊತೆಗೆ ಮನೆಗಳಲ್ಲಿ ಎಮರ್ಜೆನ್ಸಿ ಟೂಲಾಗಿ ಅವೈಲೇಬಲ್ ಮಾಡ್ಬೋದು. ಮತ್ತಿನ್ನೊಂದು ಏನಪ್ಪ ಅಂತಂದರೆ ಇದನ್ನು ಟ್ರೈನಿಂಗಿಗೆ ಕೂಡ ನಾವು ಬಳಸ್ಬೋದು. ಹೇಗೆ ಅಂದರೆ ಒಂದು ಮೆಡಿಕಲ್ ಕಾಲೇಜ್ಗಳಲ್ಲಿ ಮತ್ತು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳೇನು ರನ್ ಮಾಡ್ತಾರೆ ನೋಡಿ, ಅಂಥ ಕಡೆ ಕೂಡ ನಮ್ಮದು ಒಂದು ಟ್ರೈನಿಂಗ್ ಟೂಲಾಗಿ ಕೂಡ ಯೂಸ್ ಮಾಡ್ಬೋದು. ಏನಪ್ಪ ಅಂತಂದರೆ ಒಂದು ಟ್ರೈನಿಂಗ್ ಟೂಲ್ ಮ್ಯಾನಿಕಿನ್ ಏನು ಕಾಸ್ಟ್ಲಿ ಆಗ್ಬೋದು ಅಥವಾ ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಕಾಸ್ಟ್ಲಿ ಆಗುತ್ತೆ. ನಮ್ದು ಏನಿದೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನಾವು ಇದನ್ನು ಡೆಲಿವರಿ ಮಾಡ್ತಾಯಿದ್ದೀವಿ. CPR ಕೊಡೋದು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಎಷ್ಟು ಇಂಪಾರ್ಟೆಂಟ್ನೋ ಅದನ್ನು ಸರಿಯಾದ ರೀತಿಯಲ್ಲಿ ಕೊಡೋದು ಕೂಡ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಲ್ವಾ? ಈಗ ಫಸ್ಟ್ ಏಡ್ ಕಿಟ್ಸ್ನ ನಾವು ಹೇಗೆ ಪ್ರೈಮರಿಲಿ ರಿಕ್ವೈರ್ಡ್ ಅಂತ ಇಟ್ಕೊಂಡಿರ್ತೀವಿ ಮನೆಗಳಲ್ಲಿ, ಅದೇ ಥರ CPR ಟೂಲ್ಸ್ ಕೂಡ ಕಾಮನಾಗಿ ಯೂಸ್ ಮಾಡುವಂತಹ ಒಂದು ಐಡಿಯಾ ನೀವು ತೊಗೊಂಬಂದಿದ್ರೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಇನ್ನೂ ಹೆಚ್ಚಿನ ಇನ್ನೋವೇಷನ್ಸ್ ನಿಮ್ಮಿಂದ ಆಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಆಲ್ ದ ವೆರಿ ಬೆಸ್ಟ್. ವೀಕ್ಷಕರೇ, ನಮ್ಮ ಜೊತೆ ಡೈಮೋಡ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಫೌಂಡರ್ ಆಗಿರುವ ಸುಚಿತ್ ವಿಜಿ ಹಾಗೂ ಕೋ-ಫೌಂಡರ್ ಆಗಿರುವ ನಿತಿನ್ ಮಯೂರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವ್ರ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ತಮ್ಮಿಬ್ಬರಿಗೂ ಸ್ವಾಗತ. ಸೊ ಮೊದಲನೇದಾಗಿ ಡೈಮೋಡ್ ಸರ್ವಿಸಸ್ಸಿಂದ ಯಾವ ಥರದ ಸರ್ವಿಸಸ್ನ ಪ್ರೊವೈಡ್ ಮಾಡ್ತೀರಾ? ನಮ್ಮ ಡೈಮೋಡ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡಿಂದ ನಮ್ಮ ಬ್ರ್ಯಾಂಡ್ ನೇಮ್ ಆಗಿ ಫಿಕ್ಸ್ವಾಲಾ ಅಂತ ಇದೆ. ಅದರಿಂದ ಹೋಮ್ ಸರ್ವಿಸಸ್ ಮತ್ತು ಕಮರ್ಷಿಯಲ್ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಹೋಮ್ ಸರ್ವಿಸಸ್ ಅಂದರೆ ಈ ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಪ್ಲಂಬರ್ ಆಗಿರ್ಬೋದು, ಮತ್ತು ಕಾರ್ಪೆಂಟ್ರಿ, ಪೇಂಟರು ಮತ್ತು ಎಲ್ಲ ಥರದ ಹೋಮ್ ಸರ್ವಿಸಸ್ಗಳು. ಮತ್ತು ಕಮರ್ಷಿಯಲ್ ಸರ್ವಿಸ್ ಅಂದರೆ ಈ ಬ್ಯೂಟಿಷಿಯನ್ ಆಗಿರ್ಬೋದು, ಹೋಮ್ ಸಲೂನ್ ಸರ್ವಿಸಸ್ಗಳಾಗಿರ್ಬೋದು, ಕಾರ್ ವಾಷಿಂಗ್ ಆಗಿರ್ಬೋದು, ಹೀಗೆ ವೈಫೈ, CC ಕ್ಯಾಮ್ರಾ ಇನ್ಸ್ಟಾಲೇಷನು ಅಂಥ ವೆಂಡರ್ಗಳನ್ನ ನಾವು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಪ್ರೊವೈಡ್ ಮಾಡ್ತಿದ್ದೀವಿ. ಅದರಿಂದ ಕಸ್ಟಮರ್ಸ್ಗಳಿಗೆ ಸರ್ವಿಸ್ಗಳನ್ನ ಕೊಡ್ತಾ ಇದ್ದೀವಿ. ಅಂದರೆ ಈಗಾಗಲೇ ಈ ಥರದ್ದು ಒಂದಷ್ಟು ಆ್ಯಪ್ಸು ಎಕ್ಸಿಸ್ಟಿಂಗಲ್ಲಿದೆ. ಸೊ ನಿಮ್ಮ ಆ್ಯಪ್ ಅಥವಾ ನಿಮ್ಮ ಕಂಪ್ನಿ ಇತರ ಕಂಪ್ನಿಗಳಿಗಿಂತ ಯಾವ ರೀತಿಯಾಗಿ ಡಿಫ್ರೆಂಟ್ ಆಗಿದೆ? ನಮ್ಮ ಕಂಪ್ನಿ ಬೇರೆ ಕಂಪ್ನಿಗಿಂತ ಡಿಫ್ರೆಂಟ್ ಹೇಗಂದರೆ, ಬೇರೆ ಕಂಪ್ನಿಗಳು ನಾರ್ಮಲಾಗಿ ಅಲ್ಲಿ ಬೇರೆ ವರ್ಕರ್ಗಳನ್ನ ತಂಬಿಟ್ಟು ಬೇರೆ ರೂರಲ್ ಏರಿಯಾಗಳಲ್ಲಿ ವರ್ಕ್ ಮಾಡಿಸ್ತಾರೆ. ಸೊ ನಮ್ಮ ಕಂಪ್ನಿ ಏನು ಮಾಡುತ್ತೆ ಅಂತ ಹೇಳಿದರೆ, ಆ ರೂರಲ್ ಏರಿಯಾಗಳಲ್ಲಿ ಏನು ಅನ್ರೆಕಗ್ನೈಸ್ ಆಗಿರೋ ವರ್ಕರ್ಸ್ಗಳಿದ್ದಾರೆ ಅವ್ರನ್ನೇ ಕರ್ಕೊಬಂದುಬಿಟ್ಟು ಟ್ರೈನ್ ಅಪ್ ಮಾಡಿಬಿಟ್ಟು ಅಲ್ಲಿ ಜಾಬ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಆ ರೂರಲ್ ಏರಿಯಾಗಳು ಏನು ಪಾಸ್ಔಟ್ ಆಗಿರ್ತಾರೆ, ಜಾಬ್ ಹುಡುಕ್ತಾ ಇರ್ತಾರೆ ಸ್ಟೂಡೆಂಟ್ಗಳು, ಅವ್ರಿಗೆ ಕೂಡ ಕರ್ಕೊಬಂದುಬಿಟ್ಟು ಇಂಟ್ರೆಸ್ಟ್ ಆಗಿರೋ ಜಾಬ್ನ ಪ್ರೊವೈಡ್ ಮಾಡಿಬಿಟ್ಟು ಅಲ್ಲೇ ರೆಕಗ್ನೈಸ್ ಆಗೋ ರೀತಿ ನಾವು ಜಾಬ್ಗಳನ್ನು ಪ್ರೊವೈಡ್ ಮಾಡ್ತೀವಿ ಆ್ಯಂಡ್ ರೆಕಗ್ನೈಸ್ ಕೂಡ ಮಾಡ್ತಾಯಿದ್ದೀವಿ. ರೂರಲ್ ಏರಿಯಾಗಳನ್ನು ನಾವು ಇಂಪ್ಲಿಮೆಂಟ್ ಮಾಡೋದು ಅಥವಾ ಇಂಪ್ರೂವ್ಮೆಂಟ್ ಮಾಡೋದು ನಮ್ಮದು ಮೇನ್ ಗುರಿ ಆಗಿರುತ್ತೆ.
ಈಗ ಯಾವ ಸ್ಟೇಜಲ್ಲಿದೆ, ಡೆವಲಪ್ ಆಗಿದೆಯಾ ಆ್ಯಪ್ ಅಥವಾ ಯಾವ ಸ್ಟೇಜಲ್ಲಿದೆ ಸರ್? ಈಗಾಗಲೇ 6 ಮಂತ್ಸ್ ಆಯಿತು ನಮ್ಮ ಕಂಪ್ನಿ ಸ್ಟಾರ್ಟ್ ಮಾಡಿ. ಈಗ ಇನಿಷಿಯಲ್ ಸ್ಟೇಜಲ್ಲಿದೆ. ನಾವೀಗ ಮಂಗಳೂರು ಉಡುಪಿ ಕಡೆ ಸರ್ವಿಸ್ ಕೊಡೋ ನಿಟ್ಟಿನಲ್ಲಿದ್ದೀವಿ. ಅಲ್ಲೆಲ್ಲ ಸರ್ವೆ ಮಾಡ್ತಾಯಿದ್ದೀವಿ, ಟೈಅಪ್ಸ್ಗಳನ್ನೆಲ್ಲ ಮಾಡ್ತಾಯಿದ್ದೀವಿ. ಇನ್ನು ಸದ್ಯದಲ್ಲೇ ಮೂರು ತಿಂಗಳಲ್ಲಿ ನಮ್ಮದು ಆ್ಯಪ್ ಆನ್ಬೋರ್ಡಿಂಗ್ ಆಗುತ್ತೆ. ಆಮೇಲಿಂದ ಸರ್ವಿಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮೇಡಮ್. ಸೊ ಈಗ ನೀವು ರೂರಲ್ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕು, ಅಲ್ಲಿನ ಲೋಕಲ್ ಎಂಪ್ಲಾಯ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ನಿಮ್ಮ ಫರ್ದರ್ ಪ್ಲ್ಯಾನ್ ಇರೋದು. ಓಕೆ, ಈಗ ಅನ್ವೇಷಣದಲ್ಲಿ ನೀವು ಇನ್ಕ್ಯುಬೇಟ್ ಆಗಿರೋದ್ರಿಂದ ಇಲ್ಲಿ ಯಾವ ರೀತಿಯಾದ ಸಪೋರ್ಟ್ ನಿಮ್ಗೆ ಸಿಗ್ತಾ ಇದೆ? ತುಂಬ ಸಪೋರ್ಟ್ ಸಿಕ್ಕಿದೆ. ಯಾಕಂದರೆ ನಮ್ಮದು ಜಸ್ಟ್ ಪ್ಲ್ಯಾನ್ಸ್ ಮಾತ್ರ ಇತ್ತು. ಏನು ಮಾಡಬೇಕು, ಯಾವ ಥರ ವರ್ಕ್ ಮಾಡಬೇಕು, ಎಲ್ಲಿಂದ ಸ್ವಲ್ಪ ಫಂಡಿಂಗ್ಸ್ಗೆ ಎತ್ತಬೇಕು ಅಂತ ಪ್ಲ್ಯಾನ್ಸ್ಗಳು ಇರಲಿಲ್ಲ. ಸೊ ನಾವು ಫಸ್ಟಿಗೆ ಒಂದು ಸಲ ಅನ್ವೇಷಣಾ ಒಂದು ಪ್ರೋಗ್ರಾಮಿಗೆ ಬಂದಿದ್ವಿ. ಸೊ ಅಲ್ಲಿ ಹರಿ ಸರ್ ಅಂತ ಮೀಟ್ ಆದರು. ಸೊ ಅವ್ರು ನಮಗೆ ಪ್ರತಿಯೊಂದು ಗೈಡ್ ಮಾಡ್ತಾ ಹೋದರು. ಸೊ ಯಾವ ಥರ ಪ್ಲ್ಯಾನ್ಸ್ ಮಾಡಬೇಕು, ಯಾವ ಥರ ಬಿಸ್ನೆಸ್ ಮೂಮೆಂಟ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಯಾವ ಥರ ಇಂಪ್ಲಿಮೆಂಟ್ ತೊಗೊಬೇಕು, ಯಾವ ಥರ ರಾಂಗ್ ಮೆಥಡ್ ತೊಗೊಂಡ್ರೆ ನಮಗೇನು ಪ್ರಾಬ್ಲಮ್ ಆಗುತ್ತೆ, ಪ್ರತಿಯೊಂದು ಗೈಡ್ ಮಾಡ್ಕೊಂಡು ಹೋದರು. ಆ್ಯಂಡ್ ಎಲಿವೇಟ್ ಕೂಡ ವಿನ್ನರ್ ಕೂಡ ನಾವು ಆದ್ವಿ. ಸೊ ಯಾವ ಥರ ಅಂದರೆ ಸರ್ ಯಾವ ಥರ ಸ್ಟೆಪ್ ತೊಗೊಂಡ್ರೆ ವಿನ್ ಆಗ್ಬೋದು, ಯಾವ ಥರ ಕ್ಲಿಯರಾಗಿ ವರ್ಕ್ ಮಾಡಬೇಕು, ಪ್ರತಿಯೊಂದು ಪ್ಲ್ಯಾನ್ ಮುಖಾಂತರ ನಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಯಾಕಂದರೆ ಅನ್ವೇಷಣೆ ಇಲ್ಲಾಂದ್ರೆ ನಮಗೇನು ಪ್ಲ್ಯಾನ್ಸಿಗೆ ಮೂಮೆಂಟ್ ಆಗ್ತಾ ಇರಲಿಲ್ಲ. ಸೊ ನಮಗೊಂಥರ ತಂದೆ ಅಂತಲೇ ಹೇಳ್ಬೋದು, ಬಿಸ್ನೆಸ್ ತಂದೆ ಅಂತಲೇ ಹೇಳ್ಬೋದು ಅವರು. ಆ್ಯಂಡ್ ನಮ್ಮ ರೂರಲಲ್ಲಿ ಕೂಡ ನಮಗೆ ಹೆಲ್ಪ್ ಮಾಡಿದ್ದು ಗೌರಿ ಭಾರ್ಗವ ಅಂತ ಹೇಳಿಬಿಟ್ಟು, ಗೌರಿ ಭಾರ್ಗವ ಪ್ರೈವೇಟ್ ಲಿಮಿಟೆಡ್ ಅಂತ, ಅವರು ಕೂಡ ನಮಗೆ ತುಂಬ ಹೆಲ್ಪ್ ಮಾಡ್ಕೊಬಂದರು. ಸೊ ಅವ್ರನ್ನೂ ಕೂಡ ನಮ್ಮ ಹೆಲ್ಪ್ ಮರೆಯೋಂಗೆ ಇಲ್ಲ. ಆ್ಯಂಡ್ ಎಲಿವೇಟ್ ವಿನ್ನರ್ ಕೂಡ ಆಗಿದ್ರಿ, ಅದ್ರ ಬಗ್ಗೆ ಹೇಳಿ. ಸೊ ತುಂಬ ಖುಷಿ ಆಗತ್ತೆ. ಏನಕ್ಕಂದರೆ ಒಬ್ಬ ರೂರಲ್ ಹುಡುಗ ಏನೋ ಪ್ಲ್ಯಾನ್ ಮಾಡ್ಕೊಂಡು ಕೂತಿರ್ತಾರೆ, ಆಪ್ಷನ್ನೇ ಇರಲ್ಲ. ಸೊ ಮನೇಲಿ ಕೂಡ ತುಂಬ ಟಾರ್ಚರ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಎಲ್ಲ ದೊಡ್ಡವ್ರು ದುಡ್ಡಿದವರೇ ಮಾಡ್ತಾರೆ, ನೀವೇನು ಮಾಡ್ಕೊಳ್ತೀರಾ ಅಂತಾರೆ. ಆ ಟೈಮಲ್ಲಿ ಒಂದು ಆಪ್ಷನ್ ಸಿಕ್ಕಿ ನಾವು ವಿನ್ ಆಗೋದು ಅವ್ರಿಗೊಂದು ತುಂಬ ರೆಕಗ್ನೈಸ್ ಆಯಿತು, ನನ್ನ ಮಗ ಏನೋ ಒಂದು ಮಾಡ್ತಿದ್ದಾನೆ. ಸೊ ನಮ್ಗೆ ತುಂಬ ಖುಷಿ ಆಯಿತು. ನಮ್ಮದು ಏನು ಕಾನ್ಸೆಪ್ಟ್ ಇದೆ ಅಂದರೆ, ನಾವು ಮಾತ್ರ ಅಲ್ಲ, ನಮ್ಮ ಥರ ಯಾರು ಪ್ಲ್ಯಾನ್ಸ್ ಇಟ್ಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಈ ಥರ ಒಂದು ರೆಕಗ್ನೈಸ್ ಸಿಗಬೇಕು. ಆ್ಯಂಡ್ ಅವ್ರು ಎಲಿವೇಟ್ ವಿನ್ ಆಗೇ ಆಗ್ತಾರೆ. ಇವಾಗ ನಮ್ಮದು ಜಸ್ಟ್ ಒಂದು ಪ್ಲ್ಯಾನ್ಸ್ ಅಷ್ಟೇ, ಇನ್ನೂ ತುಂಬ ಜನ ಮೂಮೆಂಟ್ ಮಾಡೋರು ಇದ್ದಾರೆ, ಅವ್ರಿಗೆ ಕೂಡ ಹೆಲ್ಪ್ ನಮ್ಮದು ಜಸ್ಟ್ ಒಂದು ಆಸೆ ಅಷ್ಟೇ. ಯಾಕಂದರೆ ರೂರಲಲ್ಲಿ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದರೆ ಇನ್ನೂ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಂಡ್ ರೂರಲಲ್ಲಿ ಎಂಪವರ್ಮೆಂಟ್ ಜಾಸ್ತಿ ಆಗೋ ಇದರಿಂದನೇ. ಎಲ್ಲೋ ಯಾವುದೋ ಒಂದು ಕಂಪ್ನಿ ಬಂದುಬಿಟ್ಟು ರೂರಲ್ ಬಿಸ್ನೆಸ್ ಮಾಡೋಕ್ಕಿಂತ ಇಲ್ಲಿಯವರು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೋದಲ್ವಾ. ಇಲ್ಲಿಯವ್ರು ಅಲ್ಲಿ ಹೋಗಿ ಮಾಡ್ತಾರೆ ಬಿಟ್ಟರೆ ಇಲ್ಲಿ ಅವರಿಗೆ ಪ್ಲ್ಯಾಟ್ಫಾರ್ಮ್ ಇಲ್ಲ, ಹಾಗಾಗಿ ಎಲ್ಲ ಮೂಮೆಂಟ್ ಆಗ್ತಿದ್ದಾರೆ. ಸೊ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂದರೆ, ರೂರಲಲ್ಲಿ ಏನು ಪ್ಲ್ಯಾನ್ಸ್ಗಳು ಇಟ್ಕೊಂಡು ಅವರಿಗೆ ಹೆಲ್ಪ್ ಮಾಡಿ. ಖಂಡಿತವಾಗಿ ಇಂಡಿಯಾ ಆಲ್ಮೋಸ್ಟ್ ಇನ್ನೊಂದು 2 ಇಯರ್ಸಲ್ಲಿ ಬೇರೆ ಹೇಳ್ತಾರೆ ದೇಶಗಳು ಇಂಪ್ರೂವ್ಮೆಂಟ್ ಆಗ್ತಿದೆ, ಆಲ್ಮೋಸ್ಟ್ ನಮ್ಮದೇ ಇಂಪ್ರೂವ್ಮೆಂಟ್ ಆಗಿಬಿಡತ್ತೆ. ನೀವು ಹೇಳ್ದಾಗೆ ಸರ್ಟನ್ ಸಿಚುವೇಶನ್ ಅಥವಾ ಕಂಡೀಷನಿಂದ ನಿಮಗೆ ಸಪೋರ್ಟ್ ಅಥವಾ ಎನ್ಕರೇಜ್ಮೆಂಟ್ ಸಿಕ್ಕಿಲ್ಲ ಅಂದರೂ ಒಂದು ಡಿಟರ್ಮಿನೇಷನ್ ಇಟ್ಕೊಂಡು ಈಗ ಇನ್ನೂ ಬೇರೆಯವ್ರಿಗೂ ಇನ್ಸ್ಪೈರ್ ಮಾಡಬೇಕು ಅಂತ ನಿಮ್ಮ ಕಂಪ್ನಿಯನ್ನು ಶುರು ಮಾಡಿದ್ರೆ, ಆದಷ್ಟು ಬೇಗ ನಿಮ್ಮ ಆ್ಯಪ್ ಲಾಂಚ್ ಆಗಿ ಯಶಸ್ವಿಯಾಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್.
ವೀಕ್ಷಕರೇ, ಅನ್ವೇಷಣದಲ್ಲಿ ಯುವ ಸೃಷ್ಟಿ ಅನ್ನೋ ಒಂದು ಕಾರ್ಯಕ್ರಮ ಇದೆ. ವಿದ್ಯಾರ್ಥಿಗಳನ್ನು ಉದ್ಯಮಿಗಳಾಗಿಸುವ ನಿಟ್ಟಿನಲ್ಲಿ ಮಾರ್ಗದರ್ಶನ ನೀಡುವಂತಹ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದ ರಾಯಭಾರಿಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಮೆಲ್ಲರಿಗೂ. ಮೊದಲನೇದಾಗಿ ನಿಮ್ಮ ಪರಿಚಯ ಹಾಗೂ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಈ ಪ್ರೋಗ್ರಾಮ್ ಮೂಲಕ ಅದನ್ನು ಹೇಳಿ. Okay, my name is Hers and I am belonging from Bihar. So being a campus ambassador, we comes under the scheme of Yuva Srishti. So being a part of that, Yuva Srishti create a lot of opportunity for the student, those who belonging from college itself. So we are learning a lot of things under this scheme. They conducting some hackathons, time to time technical seminars and many things. Under this, we are getting connected with the industry people. Those are already connected with the real world problem, so we get an experience from them. Whatever we need, we are asking the queries, whatever the question we have, we are asking from them, and then later we connected with them and make a networking with them, and so it is helpful for us to get a placement in our future. So these are the benefits we are getting from the Anveshna, and we feel proud to be a campus ambassador of Anveshna. ನಿಮ್ಮ ಪರಿಚಯ ಮತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಸೊ ನನ್ನ ಹೆಸರು ಬಂದು ದೇವಿಕಾ ಅಂತ. ನಾನಿಲ್ಲಿ ಥರ್ಡ್ ಸೆಮ್ಮಲ್ಲಿದ್ದೀನಿ, ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ. ಸೊ ನಮಗೆ ಕ್ಲಾಸ್ ರೂಮಲ್ಲಿ ಒಂದೊಂದು ಟೈಮ್ ಹೇಗೆ ಬರುತ್ತೆ ಅಂತಂದರೆ ಸ್ಟಾರ್ಟಪ್ ಐಡಿಯಾಸ್ ನಮಗೂ ಬರುತ್ತೆ, ಲೈಕ್ ಕ್ಲಾಸಲ್ಲಿ ಹೊಳಿತಾ ಇರುತ್ತೆ. ಸೊ ಇದನ್ನು ಸ್ಟಾರ್ಟಪ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ನಮಗೆ ಗೊತ್ತಾಗ್ತಾ ಇರಲ್ಲ, ಯಾಕಂದರೆ ನಮ್ಗೆ ಎನ್ವಿರಾನ್ಮೆಂಟ್ ಕ್ಲಾಸಲ್ಲಿ ಸಿಗ್ತಾ ಇರಲ್ಲ. ಸೊ ಈ ನಮ್ಗೆ ಏನು ಐಡಿಯಾ ಸಿಕ್ಕಿರುತ್ತೆ ಅದನ್ನು ಸ್ಟಾರ್ಟಪ್ ಆಗಿ ಕನ್ವರ್ಟ್ ಮಾಡೋಕ್ಕೆ ನಮಗೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿರೋದು ಈ ಅನ್ವೇಷಣದಿಂದ. ಸೊ ಇದು ನಮಗೆ ದಾರಿದೀಪ ಅಂತಲೇ ಹೇಳ್ಬೋದು, ಯಾಕಂದರೆ ಇದು ನಮಗೆ ಗೈಡ್ ಮಾಡುತ್ತೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಸ್ಟೂಡೆಂಟ್ಸ್ಗಳು ಕೋಆಪರೇಟಿವ್ ಲೈಫ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದು ಅರ್ಥ ಮಾಡಿಸುತ್ತೆ. ಎಲ್ಲ ಪ್ರಪಂಚ ಹೇಗಿದೆ, ಕಾಂಪಿಟೇಷನ್ ಹೇಗಿದೆ, ಕಾರ್ಪೊರೇಟ್ ಲೈಫ್ ಹೇಗಾಗ್ತದೆ ಅಂತ ನಮಗೆ ತಿಳಿಸ್ಕೊಡುತ್ತೆ. ಆಲ್ ರೈಟ್, ನೀವು ಹೇಳಿದ ಹಾಗೆ ಎಷ್ಟು ಐಡಿಯಾಸ್ ಎಮರ್ಜ್ ಆಗೋದು ಕ್ಲಾಸ್ ರೂಮ್ಸಿಂದನೇ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಲೇಖನ, ನಿಮ್ಮ ಒಂದು ಪರಿಚಯ ಮತ್ತು ನಿಮ್ಮ ಅನ್ವೇಷಣ ಜೊತೆಗಿರುವಂತಹ ಅಸೋಸಿಯೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳಿಸ್ಕೊಡಿ. ನನ್ನ ಹೆಸರು ಲೇಖನ ಅಂತ. ಯುವ ಸೃಷ್ಟಿ ಅನ್ನೋ ಅಂಡರಲ್ಲಿ ನಾವು ಕ್ಯಾಂಪಸ್ ಅಂಬಾಸಿಡರ್ಸ್ ಆಗಿದ್ದೀವಿ. ಸೊ ನಾವಿಲ್ಲಿ ಬಂದ ಮೇಲಿಂದ ಲೈವ್ ಆಗಿ ಆಂಟ್ರಪ್ರಿನರ್ಸ್ ಜೊತೆ ಇಂಟರಾಕ್ಟ್ ಮಾಡ್ತೀವಿ, ಮತ್ತು ಹ್ಯಾಕಥಾನ್ಸ್ ಅಂತೆ ವರ್ಕ್ಶಾಪ್ಸ್ ಎಲ್ಲ ಅಟೆಂಡ್ ಮಾಡಿ ಲೈಕ್ ಫುಲ್ ಟೆಕ್ನಿಕಲಿ ನಾಲೆಡ್ಜ್. ಕ್ಲಾಸಲ್ಲಿ ಟೆಕ್ನಿಕಲಿ ಅಷ್ಟೇ ಬಂದರೆ ಇಲ್ಲಿ ನಾವು ಲೀಡರ್ಶಿಪ್ಸ್ ಆಪರ್ಚುನಿಟೀಸು ಸಿಗ್ತಿದೆ. ನಾವು ಇವೆಂಟ್ಸ್ ಆಗುವಾಗ ನಾವೇ ಎನ್ರೋಲ್ ಆಗ್ತೀವಿ ಎಲ್ಲ ಇವೆಂಟ್ಸಿಗೂ, ಮತ್ತು ಪಾರ್ಟಿಸಿಪೇಟ್ ಮಾಡ್ತೀವಿ, ಎಲ್ಲ ಥರದ ನಾಲೆಡ್ಜು ಗೇನ್ ಮಾಡ್ತಾ ಇದ್ದೀವಿ ಇಲ್ಲಿಂದ. ಮತ್ತು ಫೌಂಡರ್ಸ್ ಆಂಟ್ರಪ್ರಿನರ್ಸ್ ಜೊತೆ ಎಲ್ಲ ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡಿ ಅವ್ರು ಹೆಂಗೆ ಚಿಕ್ಕ ಐಡಿಯಾನ ಅಷ್ಟು ಯೂನಿಕ್ಕಾಗಿ ಅವ್ರು ತೊಗೊಬರೋಕ್ಕೆ ಸಾಧ್ಯ ಆಯಿತು, ಮತ್ತು ಅವ್ರ ಐಡಿಯಾ ಎಲ್ಲ ಹೆಂಗೆ ಮೂವ್ ಆನ್ ಮಾಡಿದ್ರು ಅನ್ವೇಷಣಾ ಕಡೆಯಿಂದ ಅಂತೆಲ್ಲ ನಾವು ಲೈಕ್ ಪ್ಲಸ್ ಪಾಯಿಂಟ್ಸ್ನ ಅಲ್ಲಿಂದ ತೊಗೋತಾ ಇದ್ದೀವಿ. ಮತ್ತು ಇಲ್ಲಿರೋ ಟೀಮ್ಸು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ, ಲೈಕ್ ಈ ಥರ ನೀವೆಲ್ಲ ಐಡಿಯಾ ಮೂವ್ ಮಾಡಿದ್ರೆ ಟೆಕ್ನಿಕಲಿ ಈ ಥರ ಲೈಕ್ ಎನ್ರೋಲ್ ಮಾಡ್ಕೋಬೋದು, ಮತ್ತು ಕಾರ್ಪೊರೇಟ್ ಲೈಫ್ಸ್ ಈ ಥರ ಇದ್ದಾವೆ ಅಂತ ಎಲ್ಲ ಗೈಡ್ ಮಾಡ್ತಾರೆ ನಮ್ಗೆ ಇಲ್ಲಿಂದ. ಸೊ ಇಲ್ಲಿಂದ ತುಂಬ ಯೂಸ್ಫುಲ್ ಆಗ್ತಿದೆ ಕ್ಯಾಂಪಸ್ ಅಂಬಾಸಿಡರ್ ಆಗಿ. ಲೈಕ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಓಕೆ, ನೀವು ಹೇಳಿದ ಹಾಗೆ ನಿಮ್ಮ ಒಂದು ಐಡಿಯಾಸ್ ಏನಿದೆ ಅದಕ್ಕೆ ಗೈಡೆನ್ಸ್ ಮತ್ತು ಟ್ರೈನಿಂಗ್ ಎಲ್ಲ ಅನ್ವೇಷಣದಿಂದ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬಟ್ ಜಾಬ್ ಅಂತ ಬಂದಾಗ ಪ್ಲೇಸ್ಮೆಂಟ್ ಅಥವಾ ಕ್ಯಾಂಪಸ್ ಸೆಲೆಕ್ಷನ್ ಈ ಥರದ್ದೇನಾದರೂ ಸಿಗ್ತಾ ಇದೆಯಾ? ಅನ್ವೇಷಣಾ ಅಂಡರ್ ತುಂಬ ರನ್ನಿಂಗ್ ಸ್ಟಾರ್ಟಪ್ಸ್ ಇದ್ದಾವೆ. ಸೊ ಅದರ ಅಂಡರ್ ನಮಗೆ ಈಗಲಿಂದನೇ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಕೂಡ ಸಿಗ್ತಾ ಇದೆ. ಗ್ರೇಟ್. ನಿಮ್ಮ ಒಂದು ಆಂಟರ್ಪ್ರಿನಲ್ ಸ್ಪಿರಿಟ್ ಮತ್ತು ಎಂತೂಸಿಯಾಸಮ್ ನೋಡ್ತಾ ಇದ್ದರೆ ಒಂದು ದಿನ ಇನ್ ಫ್ಯೂಚರ್ ನೀವು ಕೂಡ ಸಕ್ಸಸ್ಫುಲ್ ಆಂಟರ್ಪ್ರಿನರ್ಸ್ ಆಗ್ತೀರಾ ಅನ್ನೋ ಒಂದು ಪ್ರಾಮಿಸಿಂಗ್ ಥಾಟ್ ಅಂತೂ ಬರ್ತಾ ಇದೆ. ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡೋದಕ್ಕೆ. ಮನುಷ್ಯ ಪ್ರಕೃತಿಯ ಶಿಶು. ಪ್ರಕೃತಿಯನ್ನು ನಾನು ಆಳ್ತೀನಿ ಅಂತ ಅಂದ್ಕೊಳ್ಳೋದನ್ನು ಬಿಟ್ಟು ಪ್ರಕೃತಿಯ ಜೊತೆಗೆ ನಡೆದಾಗ ಖಂಡಿತವಾಗ್ಲೂ ಅದು ಮನುಷ್ಯನನ್ನು ಕೈ ಹಿಡಿದು ನಡೆಸುತ್ತೆ. ಇಲ್ಲಿನ ನೆಲದ ಮಕ್ಕಳು ಪ್ರಕೃತಿಯ ಮಡಿಲಲ್ಲೇ ಬೆಳೆದು ಪ್ರಕೃತಿಯ ಪರವಾಗಿ ಆಲೋಚನೆ ಮಾಡ್ತಾ ಹೊಸ ಆವಿಷ್ಕಾರಗಳನ್ನು ಮಾಡುವ ಪ್ರವೃತ್ತಿಯನ್ನು ಹೊಂದಿದ್ದಾರೆ. ಇನ್ನು ಇಂತಹ ಆವಿಷ್ಕಾರಗಳು ಹೆಚ್ಚಾಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.